ಹಾಯ್ ಆಲ್, ಇವತ್ತು ನಾನು ರಾಗಿ ಅವಲಕ್ಕಿ ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಶುಗರ್ ಪೇಷಂಟ್ಗಳಿಗೆ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಬೋದು. ಇದಕ್ಕೆ 4 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಮತ್ತು ಚಿಲ್ಲಿ ಪೌಡರ್, ಅರಿಶಿನ, ಹಿಂಗು, ಕರಿಬೇವು, ಕಡಲೆ ಬೀಜ ಮತ್ತು ಕಡಲೆ ಮತ್ತು ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀನಿ. ನಂತರ ಇಷ್ಟನ್ನು ಕೂಡ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಲ್ಲಿರುತ್ತೆ ರಾಗಿ ಅವಲಕ್ಕಿ. ಡಯಾಬಿಟಿಕ್ ಪೇಷಂಟ್ಗಳಿಗೆ ತುಂಬಾ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳಬಹುದು. ವೆಯ್ಟ್ ಲಾಸ್ ಮಾಡೋರ್ಗೂ ಕೂಡ ಟೈಮ್ ಪಾಸ್ಗೆ ತುಂಬ ಬೆಸ್ಟ್ ಸ್ನ್ಯಾಕ್ ಅಂತ ಹೇಳ್ಬೋದು. ನೋಡಿ, ಈಗ ನಾನು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಸಿಡಿದ ನಂತರ ನಾನು ಇದಕ್ಕೆ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಅದು ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು. ಆ ನಂತರ ನಾವು ಅದಕ್ಕೆ ಕಡಲೆನ ಸೇರಿಸ್ಕೊಬೇಕಾಗುತ್ತೆ. ಅದು ಕೂಡ ಗೋಲ್ಡನ್ ಕಲರ್ ಬರಬೇಕು. ಈ ರಾಗಿ ಅವಲಕ್ಕಿ ಅಂತೂ ಮನೆ ಹತ್ರ ಮಾರೋಕ್ಕೆ ಬರ್ತಾರಲ್ಲ, ಅವರು ಸೇರಿಗೆ 25 ರೂಪಾಯಿ ಹಾಗೆ ಮಾರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ತಗೊಳ್ಳಿ, ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ. ಇದಕ್ಕೆ ನಾನು ಕರಿಬೇವು ಮತ್ತು ಅರಿಶಿನ ಮತ್ತು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ನಿಯರ್ ಶಾಪ್ಗಳಲ್ಲಿ ಸಿಕ್ಕಿದ್ರೂ ಕೂಡ ಈ ರೆಸಿಪಿನ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದಕ್ಕೆ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಳಿಗಾಲಕ್ಕೆ ಟೀ ಟೈಮ್ಗಂತೂ ಇದು ಬೆಸ್ಟ್ ಸ್ನ್ಯಾಕ್ ಅಂತ ಹೇಳ್ಬೋದು ಅಲ್ವಾ. ತುಂಬ ಚೆನ್ನಾಗಿರುತ್ತೆ. ಈಗ ರಾಗಿ ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ಈ ರಾಗಿ ಅವಲಕ್ಕಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ಒಂದು 15 ಡೇಸ್ ಇಟ್ಟರೂ ಕೂಡ ಏನೂ ಆಗೋಲ್ಲ. ತುಂಬ ಚೆನ್ನಾಗಿರುತ್ತೆ. ತುಂಬ ಎಣ್ಣೆನೂ ಕೂಡ ಹಿಡಿಯೋಲ್ಲ, ಅಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗುತ್ತೆ. ನೋಡಿ, ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋಲ್ಲ. ಅದರಿಂದ ಇದನ್ನು ಸ್ವಲ್ಪ ಹಾಕಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ಅವಲಕ್ಕಿನ ಚಿವಡ ಅಂತಲೂ ಕೂಡ ಕರೀತಾರೆ. ರಾಗಿ ಅವಲಕ್ಕಿ ಉತ್ತರ ಕರ್ನಾಟಕದ ಕಡೆ ತುಂಬಾ ಫೇಮಸ್ ಅಂತ ಹೇಳಬಹುದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ಲನೂ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಈ ರೀತಿಯಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿ ಗೋಧಿ ಪೂರಿನೂ ಕೂಡ ನಾನು ಮಾಡಿ ತೋರಿಸಿದ್ದೀನಿ. ಅದನ್ನು ಕೂಡ ನೀವು ಚೆಕ್ ಮಾಡಿ. ಅದು ಕೂಡ ತುಂಬಾ ಸುಲಭವಾಗಿ ನಾವು ಮಾಡ್ಕೊಬಹುದು. ನೋಡಿ, ಈಗ ನಾನು ಸ್ವಲ್ಪ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಿಕೊಂಡು ನೋಡಿ, ಸಾಲ್ಟ್ ಕಡಿಮೆ ಇದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ, ಸಾಕಾಗುತ್ತೆ. ಎಷ್ಟು ಕ್ರಿಸ್ಪಿಯಾಗಿದೆ ಗೊತ್ತಾ. ಇದನ್ನು ನೋಡಿ, ಬೆಳ್ಳುಳ್ಳಿನೂ ಕೂಡ ನಾನು ಇಲ್ಲಿ ಜಜ್ಜಿ ಹಾಕಿದ್ದೀನಿ. ಅದು ಕೂಡ ತುಂಬಾ ಒಳ್ಳೆಯದಲ್ವ ಹೆಲ್ತ್ಗೆ. ಅದರಿಂದ ಈ ರೆಸಿಪಿ ಅಂತೂ ಒಳ್ಳೆ ಹೆಲ್ತ್ ರೆಸಿಪಿನೇ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿರುವಂತಹ ಸ್ಪೈಸಿ ರಾಗಿ ಅವಲಕ್ಕಿ ರೆಡಿಯಾಗಿದೆ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.